ಹಲೋ ಗೈಸ್, ಇವತ್ತಿನಿಂದ ನಾನೊಂದು ಹೊಸ ಟಾರ್ಗೆಟ್ನ ಹಾಕ್ಕೊಂಡಿದ್ದೀನಿ. ನಾನು ಪ್ರತಿದಿನ ಒಂದು ಮೂವಿ ಆರ್ ವೆಬ್ ಸೀರೀಸ್ನ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಅದೇ ಥರ ದಿನಕ್ಕೆ 2 ಮೂವಿ ಅಥವಾ 2 ವೆಬ್ ಸೀರೀಸು ಅಥವಾ ಒಂದು ಮೂವಿ ಒಂದು ವೆಬ್ ಸೀರೀಸು ಅಂದರೆ ಇವುಗಳ ಸಜೆಷನ್ ಕೊಡ್ತಿದ್ದೀನಿ. ಪ್ರತಿ ದಿನಕ್ಕೆ ನನ್ನ ಚಾನಲ್ನಲ್ಲಿ 2 ವೀಡಿಯೋಗಳು ಅಪ್ಲೋಡ್ ಆಗ್ತಿರ್ತವೆ. ಒಂದು ರಿವ್ಯೂನ ವೀಡಿಯೋ, ಮತ್ತೊಂದು ಸಜೆಷನ್ನ ವೀಡಿಯೋ. ನೀವು ಮೂವಿ ಲವರ್ಸ್ ಆಗಿದ್ದರೆ, ನಿಮಗೂ ಒಳ್ಳೆ ಮೂವಿಗಳನ್ನ ನೋಡಬೇಕು ಅಂತ ಆಸೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡ್ತಾಯಿರಿ. ಇವತ್ತಿನಿಂದನೇ ಇದರ ಒಂದು ವರ್ಕು ಸ್ಟಾರ್ಟ್ ಆಗ್ತಾಯಿದೆ. ಆಲ್ರೆಡಿ ನಾನು ಸ್ಕ್ವಿಡ್ ಗೇಮ್ ಸೀಸನ್ 3ನ ರಿವ್ಯೂನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಈಗ 2 ಸಿರೀಸ್ಗಳ ಸಜೆಷನ್ನ ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ಮಾತಾಡ್ತಿರೋ 2 ಸಿರೀಸ್ಗಳ ನೇಮ್ಗಳು ಬಂದ್ಬಿಟ್ಟು ಈಗ ಟ್ರೆಂಡಿಂಗಲ್ಲಿರೋ ಸ್ಕ್ವಿಡ್ ಗೇಮು ಮತ್ತು ಅದೇ ಥರ ಇರೋ ಇನ್ನೊಂದು ವೆಬ್ ಸೀರೀಸ್ ಆದಂಥ ಅಲಿಟಾ ಬಾರ್ಡರ್ಲ್ಯಾಂಡ್. ಸ್ಕ್ವಿಡ್ ಗೇಮ್ ಏನೋ ಸಖತ್ ಪಾಪ್ಯುಲರ್ ಆಗಿತ್ತು, ಬಟ್ ಅಲಿಟಾ ಬ್ಯಾಟರ್ಲ್ಯಾಂಡು ಅದು ಕೂಡ ಪಾಪ್ಯುಲರೇ, ಬಟ್ ಸ್ಕ್ವಿಡ್ ಗೇಮ್ ಅಂತ ಏನಲ್ಲ. ಬಟ್ ಅಲಿಟಾ ಬ್ಯಾಟರ್ಲ್ಯಾಂಡು ಇದಕ್ಕಿಂತ ಬೆಟರ್ ಆಗಿದೆ. ಫಸ್ಟು ಸ್ಕ್ವಿಡ್ ಗೇಮ್ನ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇದರ ಫಸ್ಟ್ ಸೀಸನ್ ಬಂದಿದ್ದು 2021ರಲ್ಲಿ ಬಂದ್ಬಿಟ್ಟು ಸಖತ್ತು ಹಿಟ್ಟಾಗಿ ಪಾಪ್ಯುಲರ್ ಕೂಡ ಆಯಿತು. ಮತ್ತು ಅದೇ ಥರ ಕೂಡ ಈ ಸೀಸನ್ನು ಇತ್ತು. ಅದರಲ್ಲಿ ಬರೋ ಟ್ವಿಸ್ಟು ಟರ್ನ್ಗಳು ಮತ್ತು ಎಮೋಷನ್ಸು ಎಲ್ಲ ಆಡಿಯನ್ಸ್ಗೆ ಸಖತ್ ಕನೆಕ್ಟ್ ಆಯಿತು. ಆಲ್ಮೋಸ್ಟ್ ಅಲ್ಲಿ ಸೀರೀಸ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇರೋದಿಲ್ಲ. ಗೊತ್ತಿಲ್ಲದೇ ಇದ್ದರೆ ಕೇಳಿಸ್ಕೊಳ್ರಿ. ಎಲ್ಲರನ್ನೂ ಲೈಫಲ್ಲಿ ದುಡ್ಡಿಗೆ ಅವಶ್ಯಕತೆ ಇರುವಂಥ ಪರ್ಸನ್ಸ್ನ ತೊಗೊಂಡ್ಬಿಟ್ಟು ಒಂದು ಐಲ್ಯಾಂಡಲ್ಲಿ ಒಂದು ಸೀಕ್ರೆಟ್ ಚೇಂಬರಲ್ಲಿ ಇಟ್ಬಿಟ್ಟು ನಾವು ಡೈಲಿ ಆಡೋ ಗೇಮ್ಗಳಾದಂಥ ಕುಂಟೆಬಿಲ್ಲೆ, ಅಚ್ಚಿನಕಲ್ಲು, ಈ ಥರ ಒಂದು ಡಿಫ್ರೆಂಟ್ ಈಸಿ ಗೇಮ್ಗಳನ್ನ ಆಡಿಸೋದು. ಲಾಸ್ಟಲ್ಲಿ ಉಳಿದಂಥ ಸರ್ವೈವರ್ಗೆ ಎಲ್ಲ ಅಮೌಂಟು ಕೊಡೋದು. ಬಟ್ ಇಲ್ಲಿ ಸೋತ್ರೆ ಆಚೆ ಬರೋ ಮಾತೇ ಇಲ್ಲ, ಆವಾಗಲೇ ಶೂಟ್ ಮಾಡಿ ಸಾಯಿಸಾಕೋದು. ಒಟ್ಟಿನಲ್ಲಿ ಫ್ರೆಂಡ್ಸ್ಗಳು ಯಾವ್ದನ್ನ ಟೈಮಲ್ಲಿ ಜೊತೆಗಿರ್ತಾರೆ, ಯಾವಾಗ ಬೇರೆ ಆಗ್ತಾರೆ, ತಾಯಿ ಮಗನ ಯಾವಾಗ ಸಾಯಿಸ್ತಾಳೆ, ಮಗ ತಾಯಿನ ಯಾವಾಗ ಸಾಯಿಸ್ತಾರೆ, ಇಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು, ತುಂಬ ವಿಷಯಗಳ ಬಗ್ಗೆ ಅಲ್ಲಿ ಸಖತ್ ಕನೆಕ್ಟ್ ಆಗ್ತೀವಿ. ಫಸ್ಟು ಸೀಸನ್ನು ಸಖತ್ತಾಗೇ ಇತ್ತು, ಕ್ಲೈಮ್ಯಾಕ್ಸು ಕೂಡ ಸಖತ್ತಾಗೇ ಇತ್ತು. ಅದೇ ಥರ ಅದು ಪಾಪ್ಯುಲರ್ ಆಯಿತು. ಈ ಶೋ ಮೇಕರ್ಸು ಊಹೆ ಮಾಡೋದಕ್ಕಿಂತ ಹೆಚ್ಚಾಗೇ ಇದು ಪಾಪ್ಯುಲರ್ ಆಗೋಯ್ತು. ಆಮೇಲಿಂದ ಸೀಸನ್ 2 ಪ್ಲಾನ್ ಮಾಡಿಕೊಂಡ್ರು, ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ರು. ಬಟ್ ಏನಾಯ್ತೋ ಗೊತ್ತಿಲ್ಲ, ಇವರು ಇನ್ನೊಂದು ಸೀಸನ್ಗೆ ಪ್ಲಾನ್ ಮಾಡ್ಕೊಂಬಿಟ್ಟು ಇದೊಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಹಂಗಾಗಿ ಸೀಸನ್ನಲ್ಲಿರೋ ಗೇಮ್ಗಳು ಕೂಡ ಆಡಿಯನ್ಸ್ಗೆ ಅಷ್ಟು ಕನೆಕ್ಟ್ ಆಗಲಿಲ್ಲ. ಹೌದು, ಕೆಲವೊಂದು ಕ್ಯಾರೆಕ್ಟರ್ಗಳು ಸಖತ್ತಾಗೆ ಕನೆಕ್ಟ್ ಆದವು. ಅದರಲ್ಲೂ ಥ್ಯಾನೋಸು, ಪ್ಲೇಯರ್ 222, ಆಮೇಲೆ ತಾಯಿ ಮಗ, ಟ್ರಾನ್ಸ್ಜೆಂಡರು, ಈ ಥರ ತುಂಬ ಕ್ಯಾರೆಕ್ಟರ್ಗಳು ಕನೆಕ್ಟ್ ಆದವು. ಬಟ್ ಯಾಕೋ ಆಡಿಯನ್ಸ್ಗೆ ಈ ಸೀಸನ್ ಅಷ್ಟು ಇಷ್ಟ ಆಗಲಿಲ್ಲ. ಈಗ ಮೊನ್ನೆ ತಾನೇ ರೀಸೆಂಟಾಗೆ ಬಂದಂಥ ಸ್ಕ್ವಿಡ್ ಗೇಮ್ ಸೀಸನ್ 3 ಮಾತ್ರ ಸಖತ್ತು ಪಾಸಿಟಿವ್ ರೆಸ್ಪಾನ್ಸಿಂದ ಒಳ್ಳೆ ಸ್ಟ್ರೀಮಿಂಗೇ ಆಗ್ತಾಯಿದೆ ನೆಟ್ಫ್ಲಿಕ್ಸಲ್ಲಿ. ಒಂಥರ ಇದು ಫೈನಲ್ ಸೀಸನ್ ಅಂತಲೇ ಪ್ರಮೋಷನ್ ಮಾಡಿದ್ರು. ಅದೇ ಥರ ಇದರಲ್ಲಿದ್ದಂಥ ಮೇನ್ ಕ್ಯಾರೆಕ್ಟರ್ಗಳಿಗೆ ಕರೆಕ್ಟಾಗಿರೋ ಜಸ್ಟಿಫೈ ಕೂಡ ಮಾಡಿದ್ದಾರೆ. ಬಟ್ ಕೊರಿಯನ್ ವರ್ಷನ್ ಆದಂಥ ಸ್ಕ್ವಿಡ್ ಗೇಮು ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ USA ವರ್ಷನ್ ಸ್ಕ್ವಿಡ್ ಗೇಮು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು 3 ಸೀಸನ್ಗಳಲ್ಲಿ ನೋಡ್ಕೊಂಡು ಬಂದಂಥ ಎಮೋಷನ್ ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಇನ್ನೊಂದು ಸೀಸನಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ಗಳು ಹೊಸ್ತಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಜಾಸ್ತಿ ಯಾವ ಹಳೆ ಕ್ಯಾರೆಕ್ಟರ್ಗಳನ್ನ ತೊಗೊಂಬರೋದಿಲ್ಲ. ಒಟ್ಟಿನಲ್ಲಿ ಸೀಸನ್ 2 ಅಷ್ಟು ಮಸ್ಟ್ ವಾಚ್ ಅನ್ನಲ್ಲ, ಬಟ್ ಅದನ್ನು ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡ್ಕೊಂಡ್ರು ಬೆಟರೇನೆ. ನಾನು ಆಲ್ರೆಡಿ ರಿವ್ಯೂವಲ್ಲೂ ಕೂಡ ಹೇಳಿದ್ದೀನಿ. ಬಟ್ ಸೀಸನ್ 3 ಮತ್ತು ಸೀಸನ್ 1 ಮಸ್ಟ್ ವಾಚು ಸಖತ್ತಾಗೇ ಇದ್ದಾವೆ. ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ಪ್ಲೇಯರ್ 456 ಕ್ಯಾರೆಕ್ಟರ್ಗಂತೂ ಸಖತ್ತಾಗಿ ಜಸ್ಟಿಫೈ ಮಾಡಿದ್ದಾರೆ. ಅದೇ ಥರ ಎಲ್ಲರೂ ಕೂಡ ಈ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾರೆ. ಅದೇ ಥರ 222, ಟ್ರಾನ್ಸ್ಜೆಂಡರು ಮತ್ತು ಮದರು ಮತ್ತು ಸನ್ನು, ಈ ಥರ ತುಂಬ ಕ್ಯಾರೆಕ್ಟರ್ಗಳಿಗೆ ಎಲ್ಲ ಕನೆಕ್ಟ್ ಆಗ್ತದೆ. ಇದೊಂಥರ ಮಸ್ಟ್ ವಾಚ್ ಏನಂತಲ್ಲ, ಗುಡ್ ವಾಚು. ನಿಮಗೂ ಇಷ್ಟ ಆಗ್ಬೋದು, ಟ್ರೈ ಮಾಡಿ. IMDbನಲ್ಲೂ ಕೂಡ 10ಗೆ 8 ರೇಟಿಂಗ್ ಇದೆ. ನೆಟ್ಫ್ಲಿಕ್ಸಲ್ಲಿ ಸಖತ್ತಾಗಿ ಸ್ಟ್ರೀಮಿಂಗ್ ಆಗ್ತಾಯಿದೆ. ನೋಡಿ, ಸ್ವಲ್ಪ ರೇಟೆಡ್ ಸೀರೀಸೇನೆ, ಅಡಲ್ಟ್ ಲ್ಯಾಂಗ್ವೇಜ್ ಕೂಡ ಇರ್ತವೆ, ಬಟ್ ಬ್ರೂಟಲ್ ಸೀನ್ಸು ಇರ್ತವೆ. ನೋಡ್ಕೊಂಡು ವಾಚ್ ಮಾಡಿ. ಫ್ಯಾಮಿಲಿ ಜೊತೆ ಅಷ್ಟು ವಾಚ್ ಮಾಡೋದು ಬೆಟರ್ ಅಲ್ಲ, ಅಲೋನಾಗಿ ವಾಚ್ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು. ಅಲಿಟಾ ಇನ್ ಬಾರ್ಡರ್ಲ್ಯಾಂಡ್, ಇದಕ್ಕೆ ಸ್ಕ್ವಿಡ್ ಗೇಮ್ ಅಂತ ಪಾಪ್ಯುಲಾರಿಟಿ ಇಲ್ಲ ಅಂದ್ರೂ ಕೂಡ ಸ್ಕ್ವಿಡ್ ಗೇಮ್ಗಿಂತ ಸ್ವಲ್ಪ ಬೆಟರಾಗೇ ಇದೆ ಇದು. ಸ್ಕ್ವಿಡ್ ಗೇಮ್ ಅವರು ಸೀಸನ್ 1 ಬಂದಾಗ ಅದ್ರ ಪಾಪ್ಯುಲಾರಿಟಿ ನೋಡ್ಬಿಟ್ಟು ಇನ್ನೊಂದೆರಡು ಸೀಸನ್ಗಳನ್ನ ಎಕ್ಸ್ಟ್ರಾ ಮಾಡಿಬಿಟ್ರು. ಬಟ್ ಅವ್ರು ಇಲ್ಲಿ ಆ ಮಿಸ್ಟೇಕ್ನ ಮಾಡೋಕ್ಕೋಗಲಿಲ್ಲ. ಬರೀ ಇವರು 2 ಸೀಸನ್ ಮಾತ್ರ ಮಾಡಿದ್ರು, ಅದರಲ್ಲಿ ಪ್ರಾಪರ್ ಎಂಡಿಂಗು ಕೂಡ ಕೊಟ್ಟರು. ಅದಕ್ಕೆ ಎಲ್ಲ ಆಡಿಯನ್ಸ್ಗೂ ಕೂಡ ಇದು ಸಖತ್ತಾಗಿ ಕನೆಕ್ಟ್ ಆಯಿತು. ಇದರಲ್ಲಿ ಕೂಡ ಡಿಫ್ರೆಂಟ್ ಗೇಮ್ಗಳಿರ್ತವೆ. ಅದರಲ್ಲಿ ಆಡಿ ಗೆದ್ದವ್ರು ಮಾತ್ರ ಇಲ್ಲಿ ಸರ್ವೈವ್ ಆಗ್ತಾರೆ. ಸೋತ್ರೆ ಆವಾಗಲೇ ಇವ್ರನ್ನೂ ಕೂಡ ಸಾಯಿಸಾಕ್ತಾರೆ. ಮತ್ತು ಇದರಲ್ಲಿ ಗೇಮ್ಗಳ ಪ್ಲಾನಿಂಗು ಮತ್ತು ನಮ್ಮ ಮೈನ್ ಕ್ಯಾರೆಕ್ಟರ್ಗಳು ಏನೇನು ಮಾಡ್ತಾರೆ ಅನ್ನೋದನ್ನು ಕೂಡ ಸಖತ್ತಾಗಿ ಎಂಗೇಜಿಂಗಾಗೆ ತೋರಿಸಿದ್ದಾರೆ. ಆರಿಸು ಮತ್ತು ಯುಸಾಗಿ ಇದರಲ್ಲಿ ಮೇನ್ ಕ್ಯಾರೆಕ್ಟರ್ಗಳು. ಅದೇ ಥರ ಇನ್ನೂ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಿದ್ದಾವೆ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಬ್ಯಾಕ್ ಸ್ಟೋರಿ ಇರುತ್ತೆ.
ಮತ್ತು ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಇರೋ ಟ್ವಿಸ್ಟು ನಾವ್ಯಾರೂ ಊಹೆನೂ ಮಾಡೋಕ್ಕಾಗಲ್ಲ, ಹಂಗಿದೆ ನಿಜ. ಎಲ್ಲರೂ ಸರ್ಪ್ರೈಸ್ ಆಗ್ತೀರಾ. ಮತ್ತು ರೀಸೆಂಟಾಗಿ ಈ ಒಂದು ಸೀಸನ್ಗೂ ಕೂಡ ಸೀಸನ್ 3 ಬರ್ತಾ ಇದೆ, ಅದೇ ಈ ಸೆಪ್ಟೆಂಬರಲ್ಲಿ. ನೋಡೋಣ. ಆಲ್ಮೋಸ್ಟ್ ಸ್ಟೋರಿ ಎಂಡ್ ಆಗಿತ್ತು. ಈ ಎಂಡ್ ಆಗಿರೋ ಸ್ಟೋರಿನ ಯಾವ ಥರ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇವರು ಅಂತ. ಬಟ್ 2 ಸೀಸನ್ನು ಕೂಡ ಸಖತ್ತು ಮಸ್ಟು ಆ್ಯಂಡ್ ಗುಡ್ ವಾಚ್ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು 18+ ಸೀಸನ್ನೇ. ಇದರಲ್ಲಿ ಬ್ಲಾಡ್ ಲ್ಯಾಂಗ್ವೇಜೇ ಆಗಲಿ, 18+ ಸೀನ್ಸೇ ಆಗಲಿ ಜಾಸ್ತಿನೇ ಇದ್ದಾವೆ. ಫ್ಯಾಮಿಲಿ ಜೊತೆ ನೋಡೋಕೆ ಹೋಗ್ಬೇಡಿ, ನೋಡಿದ್ರೆ ಗೊತ್ತಲ್ಲ ಚಪ್ಪಲಿ ಏಟ್ ಅಂತ ಕಾಯಮ್ಮು. ಈ ಸೀರೀಸು ಕೂಡ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಇದರ IMDb ರೇಟಿಂಗ್ ಬಂದುಬಿಟ್ಟು 7.8 10ಗೆ. ಸ್ಕ್ವಿಡ್ ಗೇಮ್ ಅಂತ ಪಾಪ್ಯುಲರ್ ಆಗಿಲ್ಲ ಅಂದರೂ ಸ್ಕ್ವಿಡ್ ಗೇಮ್ಗಿಂತ ಬೆಟರ್ ಆಗೇ ಇದೆ ಈ ಸೀಸನ್ನು ನನ್ನ ಪ್ರಕಾರ. ಆಲ್ರೆಡಿ ನೀವು ಇವೆರಡು ಸೀರೀಸ್ನ ನೋಡಿದರೆ ನಿಮ್ಗೆ ಯಾವ ಸೀರೀಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ನನಗೆ ಕೂಡ ಸ್ಕ್ವಿಡ್ ಗೇಮಲ್ಲಿ ಸೀಸನ್ 1 ಮತ್ತು ಸೀಸನ್ 3 ಇಷ್ಟ ಆಯಿತು. ಬಟ್ ಸೀಸನ್ 2 ಅಷ್ಟೇನು ಎಂಗೇಜ್ ಮಾಡಲಿಲ್ಲ. ಅಲಿಟಾ ಇನ್ ಬಾರ್ಡರ್ಲ್ಯಾಂಡಲ್ಲಿ ನನಗೆ 2 ಸೀಸನ್ ಕೂಡ ಸಖತ್ ಇಷ್ಟ ಆದವು. ಅದಕ್ಕೋಸ್ಕರ ನಾನು ಈ ಅಲಿಟಾ ಬಾರ್ಡರ್ಲ್ಯಾಂಡ್ನ ಇದಕ್ಕೆ ಸ್ಕ್ವಿಡ್ ಗೇಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಇವೆರಡು ಸೀರೀಸಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಗ್ಬೋದು, ಅದು ನಿಮ್ಮ ಥಿಂಕಿಂಗಿಗೆ ಬಿಟ್ಟಿದ್ದು. ಇದಾಗಿತ್ತು ಇವತ್ತಿನ ಸಜೆಷನ್ಸು. ಈ ಇವೆರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲ ಆಲ್ರೆಡಿ ಇವೆರಡು ಸೀರೀಸ್ನ ನೋಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಾವು ಮತ್ತೆ ಸಿಗ್ತಾ ಇರೋಣ. ಬಾಯ್.